ಜೈ ಶ್ರೀರಾಮ್ ಅಂದ್ಕೊಂಡು ಬೆಳಿಗ್ಗೆ ಬೇಗ ಇದ್ದು ಇವತ್ತು ನನ್ನ ಡೇ 75ನ ಡೇ 1. ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಗೆ ಅಲಾರಾಮ್ ಆಫ್ ಮಾಡಿದೆ. ಬೆಳಗ್ಗೆಲೆ ಯಾವುದೋ ರೇಂಜಲ್ಲಿ ಒಂಥರ ಶೂ ಹಾಕೊಂಬಿಟ್ಟೆ. ಅದೇ ಜೋಶಲ್ಲಿ ಗಾಡಿ ತಗೊಂಡು ಹೊಲ್ತಾಕ್ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟೆ. ಅಲ್ಲಿಂದ ನನ್ನ ರನ್ನಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದವನು ಮಧ್ಯದಲ್ಲಿ ಫಾರೆಸ್ಟ್ನ ದಾಟ್ಕೊಂಡು ಸ್ಟೈಲಾಗಿ ಡೆಸ್ಟಿನೇಷನ್ನ ರೀಚ್ ಆದೆ. ಹೇಳಕ್ಕೆ ಮಾತ್ರ ಸ್ಟೈಲಾಗಿ ಹೋದ್ಮೇಲೆ ಗೊತ್ತಾಗಿದೆ ಎಷ್ಟು ಕಷ್ಟ ಆಯಿತು ಅಂತ. ಬರಬೇಕಾದ್ರೆ ಗ್ರೀನ್ ಕಲರ್ ಪರಿವಾಳ ನೋಡಿದೆ. ನಿಮ್ಗೇನಾರು ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಬೇಕಾದ್ರೆ ನಮ್ಮ ಡ್ರ್ಯಾಗದರ್ಶಿ ಜ್ಞಾಪಕ ಬಂದು ಮುಗಿಸ್ಕೊ ಬಂದಾಗ ನನ್ನ ಡೆಸ್ಟಿನೇಷನ್ ಕಂಪ್ಲೀಟ್ ಆದಮೇಲೆ 6.03 ಕಿಲೋಮೀಟರ್ ಆಗಿದೆ. ಅಲ್ಲಿಂದ ಬಂದವನು ಡೈರೆಕ್ಟ್ ನಮ್ಮ ಶೆಡ್ಡಿನ ಬೀಗ ತೆಗೆದೆ. ಸ್ಟ್ರೈಟಾಗಿ ನಮ್ಮ ಹೊಸ ನಿಲ್ಲಿಸ್ತಾ ಇರೋದೆ ಬಿಡ್ತಾ ಇರೋದೆ ಅಷ್ಟೇ. ನೀನು ಹಾಕ್ಬಿಟ್ಟು ನಿಂತಿದ್ದೆ. ಅವಾಗ ನಮ್ಮ ಶಿಷ್ಯ ಬಂದ. ಆಮೇಲೆ ನಮ್ಮ ಮಹಾರಾಜರಿಗೆ ಹಾಲು ಬಿಟ್ಟಿದ್ದೆ ಕುಡೀಲಿ ಅಂತ. ನಮ್ಮ ಶೆಟ್ಟಿ ಫೋನ್ ಮಾಡಿದ್ದ, ಅಮ್ಮನಹಳ್ಳಿಗೆ ಹೋಗೋಣ ಬಾ ಅಂತ. ಆಯಿತು ಅಂತ ನಾನು ಬೈಕ್ ತಗೊಂಡು ಹೋದೆ. ನನ್ನ ಜೊತೆ ನಮ್ಮ ನಿಖಿಲು ಬಂದಿದ್ದ. ಹೋದ್ಮೇಲೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು. ಎದುರುಗಡೆ ಫ್ಯಾನು, ಆಹಾ ಎಂಥ ತಿರುಗೋ ಬೆಟ್ಟ ಆಗಿರೋದು. ಈ ಕಡೆ ತಿರುಗಿದ್ರೆ ಒಂದೇ ಒಂದು ಮರ ಇತ್ತಷ್ಟೇ. ಒಂದೇ ಒಂದು ಮರ ನೋಡೋಕೆ ನಮ್ಮನ್ನು ಅಲ್ಲಿಂದ ಕರ್ಸ್ಕೊಂಡ ಅಂತ ನಾನಂದೆ. ಬರಲೇ ಕೆಳಗೆ ಹೋಗ್ಬೇಕು ಅಂತ ಅವ್ನು ಕರ್ಕೋದ. ಕೆಳಗಡೆ ಇಳಿದು ನೋಡ್ತೀವಿ, ಚೆನ್ನಾಗಿತ್ತು ಪ್ಲೇಸು. ಹೋದವ್ರು ನಮ್ಮ ಹುಡುಗರು ದೇವರೇ ನೋಡಲಿಲ್ಲ, ಡೈರೆಕ್ಟ್ ಫೋಟೋ ತಗೊಂಡು ಸ್ಟಾರ್ಟ್ ಮಾಡಿದರು. ಅದರಲ್ಲೂ ಅಂತ ನಮ್ಮ ಬಾಂಬೆ ಇದ್ದ ಫೋಸ್ ಕೊಡೋಕೆ ನಿಂತ್ಕೊಂಡ್ಬಿಟ್ಟ. ನಮ್ಮ ಸುವಾಸ ಕ್ಯಾಮ್ರಾಮ್ಯಾನ್ ರೆಡಿ ಆದ. ಈಗ ಮಾಡೋಕ್ಕೆ ಬಂಗಿರಲಿಲ್ಲ, ಅತ್ತಗಿತ್ತಕ್ಕೆ ಸುತ್ತ ಇದ್ದ. ನೀರು ನೋಡ್ತೀನಿ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಸಕ್ಕ ಸ್ವೀಟ್ ಇತ್ತು. ನಾವೆಲ್ಲ ತಗೊಂಡು ಕುಡಿದ್ಬಿಟ್ಟು. ಮಾತ್ರ ನೀರು ಚೆನ್ನಾಗಿತ್ತು, ಅವ್ರಿಗೆ ಕೆಳಗಡೆ ಯಾಕೋ ಗುಂಡಿಲಿ ಚೆನ್ನಾಗಿರಲಿಲ್ಲ ಅಷ್ಟೇ. ಆಮೇಲೆ ದೇವ್ರು ನೋಡೋಣ ಅಂತ ನಿಂತ್ಕೊಂಡು ಯಾವ್ಯಾವ ದೇವ್ರು ಇದ್ದಾವೆ ನಮಗಂತೂ ಮುಂದೆ ಅರ್ಥ ಆಗಲಿಲ್ಲ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಸುಮ್ಮನೆ ಏನೋ ನೋಡಬೇಕು ಅಷ್ಟೇ, ಇನ್ನೇನಿಲ್ಲ. ನಮ್ಮ ಕ್ಯಾಮರಾಮ್ಯಾನ್ ಸುಹಾಸ್ ಅವರು ರೆಡಿಯಾಗಿದ್ದರು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಯಾಪಳ ನಮ್ಮ ಹುಡುಗರೆಲ್ಲ ಫೋಟೋ ಮುಗಿಸ್ಕೊಂಡ್ರು. ಆಮೇಲೆ ನಾವು ಸ್ಟ್ರೈಟ್ ಹೊಂಟಿದ್ದೆ ರಾಮದೇವ್ರೊಳಕ್ಕೆ. ಆಮೇಲೆ ಗೊತ್ತಾಯ್ತು ನಾವು ದಾರಿ ತಪ್ಪಿದ್ದೀವಿ ಅಂತ. ಹಿಂಗೆ ಮಾಡ್ಕೊಂಡು ನಾನು ದೇವಸ್ಥಾನ ತಲುಪಿಬಿಟ್ಟು ದೇವರೇ ನಮಗೆ ಕಾಪಾಡಪ್ಪ ಅಂತ ಕೇಳ್ಕೊಂಡು ಡೈರೆಕ್ಟ್ ಹೊಂಟಿದ್ದೆ ಸೀಗೆಗುಡ್ಡಕ್ಕೆ. ಸೀಗೆಗುಡ್ಡಕ್ಕೆ ಹೋದವ್ರೆ ಸ್ಟೈಲಿಗೆ ಅಲ್ಲೊಂದು ಸತಿ ನೋಡಿ, ಇಲ್ಲೊಂದು ಸತಿ ನೋಡಿ, ಇಲ್ಲೇಂದ್ರೆಲ್ಲ ಮಾಡೋದು ಅಂತ ನೋಡ್ತಾಯಿದ್ರೆ ಸ್ಟೈಲಿಗೆ ನಮ್ಮ ಬಾಮೈದ ತಗೊಂಡಿದ್ದು ಒಂದು ಫೋಟೋನೇ ನಮ್ಗೆ ಇನ್ಸ್ಪಿರೇಷನ್. ಯಾಕೆಂದರೆ ನಾವು ಅವ್ನು ತಗೊಂಡಾದ್ಮೇಲೆ ಎಲ್ಲ ತಗೊಂಡು ಸ್ಟಾರ್ಟ್ ಮಾಡೋದು. ತಗೊಂಬಿಟ್ಟು ಪೂಜಾರು ಊಟಕ್ಕೆ ಬರ್ತಿರೋನಪ್ಪ ಕೇಳಿಕೆ ಅಂತ ಅಂದರು. ಆಯಿತು ನಿಡ್ರಿ ಅಂತ ನಾವು ಅವ್ರ ಜೊತೆ ಹೊಂಟು. ಅಲ್ಲಿಂದ ಊಟ ಮುಗಿಸ್ಕೊಂಡು ಊರ ಕಡೆ ಹೋಗ್ಬೇಕಾದ್ರೆ ಕಬ್ಬು ಸಿಕ್ತು. ಅದಕ್ಕೆ ನಮ್ಮ ನಿಖಿಲ್ ಇದನ್ನು ಮಚ್ಚ ನಿಲ್ಲಿಸು ಅಂತ ಅಂದ. ನಾನು ಅವನು ಒಂದು ಮುರಿದ್ರೆ ನಾನು 3 ಕಬ್ಬು ಮುರಿದೆ. ಆಮೇಲೆ ಹಂಗೆ ಮಾಡ್ಕೊಂಡು ಊರು ತಲುಪ್ತು. ಬೇಕಾದ್ರೆ ದಾರಿ ಗೊತ್ತಿಲ್ಲದಲ್ಲಿ ಎಲ್ಲೆಲ್ಲೋ ಸುತ್ತವ್ರು ನಾವೇ ಅಂತ ಕಾಣುತ್ತೆ. ಊರಿಗೆ ಬಂದು ಒಂದು ಮೊಟ್ಟೆ ಕುಡಿದೆ. ಹಾಲು ಕರೆಕ್ಟಾಗಿ ಮನೆಗೆ ಹೋದೆ. ಇವತ್ತಿನ ವಿಡಿಯೋ ಮುಗೀತು.